ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು, FDA, SDA, ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ, PDO ಎಲ್ಲವೂ ಕೂಡ ಅತ್ಯುಪಯುಕ್ತವಾಗಿರುತ್ತೆ. ಪ್ರಶ್ನೆಗಳಿಗೆ ಉತ್ತರವನ್ನು ಸರಳ ವಿವರಣೆಗಳ ಜೊತೆಗೆ ನೀಡಲಾಗಿದೆ. ಆಲ್ ದ ಬೆಸ್ಟ್. ಸಿರಿಯಾ ದೇಶದ ರಾಜ ಆಂಟಿಯೋಕಸ್ ಜೊತೆ ಅಂದರೆ ಒಂದನೇ ಆಂಟಿಯೋಕಸ್ ಜೊತೆ ಸ್ನೇಹ ಸಂಬಂಧ ಮುಂದುವರಿಸಿದ ಮೌರ್ಯ ಸಾಮ್ರಾಜ್ಯದ ರಾಜ ಯಾರು? ಬಿಂದುಸಾರ. ಬಿಂದುಸಾರ ಚಂದ್ರಗುಪ್ತನ ಪುತ್ರ. ಗ್ರೀಕ್ ಲೇಖಕರು ಅವನನ್ನು ಅಮಿತ್ರಘಾತ ಅಂದರೆ ಶತ್ರು ಸಂಹಾರಕ ಎಂದು ಕರೆದಿದ್ದರು. ಸಿರಿಯಾ ರಾಜ ಆಂಟಿಯೋಕಸ್ ಒಂದನೇ ಆಂಟಿಯೋಕಸ್ ಜೊತೆ ಅವನು ಸ್ನೇಹ ಸಂಬಂಧ ಮುಂದುವರಿಸಿದ. ಬಿಂದುಸಾರ ಅವನಿಗೆ ಅಂಜೂರಗಳು ಮತ್ತು ವೈನ್ ಹಾಗೂ ತತ್ವಶಾಸ್ತ್ರಜ್ಞನನ್ನು ಕಳಿಸುವಂತೆ ಮನವಿ ಮಾಡಿದ್ದ. ಆಂಟಿಯೋಕಸ್ ಅವನಿಗೆ ಅಂಜೂರಗಳು ಮತ್ತು ವೈನ್ ಕಳಿಸಿದ್ದ. ಸೊ 2 ಈಸ್ ದಿ ರೈಟ್ ಆನ್ಸರ್. ಅಶೋಕನ ವೈಯಕ್ತಿಕ ಧರ್ಮ ಯಾವುದು? ಬೌದ್ಧ. ಅಶೋಕನ ವೈಯಕ್ತಿಕ ಧರ್ಮ ಮತ್ತು ಅವನು ಬೋಧಿಸಿದ ಧರ್ಮದ ನಡುವೆ ಮಹತ್ತರ ವ್ಯತ್ಯಾಸವಿದೆ. ಅವನು ಬುದ್ಧನ ತತ್ವಗಳಲ್ಲಿ ನಂಬಿಕೆ ಇರಿಸಿದ್ದು ಅವನ ವೈಯಕ್ತಿಕ ಧರ್ಮ ಬೌದ್ಧ ಧರ್ಮವಾಗಿರುವುದನ್ನು ಭಬ್ರು ಶಾಸನದಲ್ಲಿ ಒಪ್ಪಿಕೊಂಡಿದ್ದಾನೆ. ತನ್ನ ಅನೇಕ ಶಾಸನಗಳಲ್ಲಿ ಧರ್ಮರಕ್ಷಕನಾಗಿ ಬೌದ್ಧ ಧರ್ಮದ ತತ್ವಗಳನ್ನು ಉಲ್ಲಂಘಿಸಿದ ಭಿಕ್ಷುಗಳಿಗೆ ಶಿಕ್ಷೆಯ ನಿಯಮವನ್ನು ನಿಗದಿ ಮಾಡುತ್ತಾನೆ. 3 ಈಸ್ ದಿ ರೈಟ್ ಆನ್ಸರ್. ಮೌರ್ಯರ ಅವನತಿಗೆ ಕಾರಣಗಳು? ಮೇಲಿನ ಎಲ್ಲ ಅಂದರೆ ಅಶೋಕನ ನಂತರ ದುರ್ಬಲ ಉತ್ತರಾಧಿಕಾರಿಗಳು, ವಾಯುವ್ಯದಲ್ಲಿ ಗ್ರೀಕರ ದಾಳಿ, ಮೌರ್ಯ ಸರ್ಕಾರದ ಅತ್ಯಂತ ಕೇಂದ್ರೀಯ ನೀತಿ. ಇದಲ್ಲದೆ ಬೌದ್ಧ ಧರ್ಮಕ್ಕೆ ಹತ್ತಿರವಾದ ಅಶೋಕನ ನೀತಿಗಳಿಗೆ ಉಗ್ರ ಬ್ರಾಹ್ಮಣೀಯರ ಪ್ರತಿಕ್ರಿಯೆಗಳು, ದಿಗ್ವಿಜಯದ ಬದಲು ಧರ್ಮ ವಿಜಯದ ಗುರಿ ಹೊಂದಿರುವ ಅಶೋಕನ ಶಾಂತಿಪ್ರಿಯ ನೀತಿ, ಸೇನೆಯ ಮೇಲೆ ಅಪಾರ ವೆಚ್ಚ ಮತ್ತು ದೊಡ್ಡ ಆಡಳಿತ ವರ್ಗದ ಕಾರಣದಿಂದ ಹಣಕಾಸಿನ ಬಿಕ್ಕಟ್ಟು. ಸೊ 4 ಈಸ್ ದಿ ರೈಟ್ ಆನ್ಸರ್. ಕೊನೆಯ ಶುಂಗರಾಜನನ್ನು ಹತ್ಯೆ ಮಾಡಿ ರಾಜ್ಯಭಾರ ಮಾಡಿದ್ದು ಯಾರು? ವಸುದೇವ ಕಣ್ವ. ಕೊನೆಯ ಶುಂಗರಾಜನನ್ನು ವಸುದೇವ ಕಣ್ವ ಹತ್ಯೆ ಮಾಡಿ ಸುಮಾರು 9 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ. ಅವನ ರಾಜವಂಶ 45 ವರ್ಷಗಳ ಕಾಲ ಆಳ್ವಿಕೆ ಮಾಡಿತ್ತು. ರಾಜವಂಶದ ಇತರ ರಾಜರು ಭೂಮಿಪುತ್ರ, ನಾರಾಯಣ ಮತ್ತು ಸುಶರ್ಮ. 1 ಈಸ್ ದಿ ರೈಟ್ ಆನ್ಸರ್. ರಾಜ ಸಿಮುಖನು ಶಾತವಾಹನ ರಾಜವಂಶವನ್ನು ಸ್ಥಾಪಿಸಿದ್ದು ಎಲ್ಲಿ? ಆಂಧ್ರಪ್ರದೇಶ. ರಾಜ ಸಿಮುಖ ಆಂಧ್ರಪ್ರದೇಶದಲ್ಲಿ ಶಾತವಾಹನ ರಾಜವಂಶವನ್ನು ಸ್ಥಾಪಿಸಿದ. ಆ ಕಾಲದಲ್ಲಿ ಅವರ ಸಾಮ್ರಾಜ್ಯವು ದಕ್ಕನ್ ಪ್ರದೇಶದಲ್ಲಿ ವಿಸ್ತಾರವಾಗಿ ವ್ಯಾಪಿಸಿತ್ತು. ಪೈಥಾನ್, ವೈಜಯಂತಿ ಮತ್ತು ಅಮರಾವತಿ ಆ ಕಾಲದಲ್ಲಿ ಪ್ರಖ್ಯಾತ ಪಟ್ಟಣಗಳಾಗಿದ್ದವು. 1 ಈಸ್ ದಿ ರೈಟ್ ಆನ್ಸರ್. ಅಶೋಕನು ಸಂಪೂರ್ಣವಾಗಿ ಈ ಪ್ರಾಣಿಗಳ ವಧೆ ನಿಷೇಧಿಸಿದ. ಮೇಲಿನ ಎಲ್ಲ ಅಂದರೆ ಕುರಿ, ಗೆಂಡಾಮೃಗ, ಬಾರಾಸಿಂಗ್ ಇವುಗಳನ್ನು ಅವನು ನಿಷೇಧ ಮಾಡಿದ್ದ. ಸೊ 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಶಕರ ಆಡಳಿತದ ಸಂಸ್ಥಾಪಕ? ಮಾವಿಸ್. ಭಾರತದಲ್ಲಿ ಶಕರ ಆಡಳಿತದ ಸಂಸ್ಥಾಪಕ ಮಾವಿಸ್ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ. ಭಾರತದಲ್ಲಿ ಅತ್ಯಂತ ಪ್ರಖ್ಯಾತ ಶಕ ಆಡಳಿತಗಾರ 1ನೇ ರುದ್ರದಾಮನ್. ಅವನ ಸಾಧನೆಗಳನ್ನು ಜುನಾಗಢ್ ಶಾಸನಗಳಲ್ಲಿ ವೈಭವೀಕರಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಇವರು ಯೂಚಿ ಬುಡಕಟ್ಟು ಶಾಖೆಗೆ ಸೇರಿದವರು. ಕುಶಾನರು. ಕುಶಾನರು ಯೂಚಿ ಬುಡಕಟ್ಟು ಶಾಖೆಗೆ ಸೇರಿದ್ದು ಅವರ ಮೂಲ ಸ್ಥಳ ಮಧ್ಯ ಏಷ್ಯಾ. 2 ಈಸ್ ದಿ ರೈಟ್ ಆನ್ಸರ್. ಕುಶಾನರ ರಾಜಮನೆತನದ ಸಂಸ್ಥಾಪಕ? ಕುಜಲ ಕ್ಯಾಡ್ಫೈಸಸ್. ಕುಶಾನ್ ರಾಜಮನೆತನದ ಸಂಸ್ಥಾಪಕ ಕುಜಲ ಕ್ಯಾಡ್ಫೈಸಸ್ ಅಥವಾ 1ನೇ ಕ್ಯಾಡ್ಫೈಸಸ್. ವಿಮಾ ಕಾರ್ಡ್ಫೈಸಸ್ ಅಥವಾ ಕಾರ್ಡ್ಫೈಸಸ್ 2 ಅಂದರೆ 2ನೇ ಕಾರ್ಡ್ಫೈಸಸ್ ಮಥುರಾವರೆಗೆ ಇಡೀ ವಾಯುವ್ಯ ಭಾರತವನ್ನು ಜಯಿಸಿದ. ಅವನು ಇಡೀ ಜಗತ್ತಿನ ಒಡೆಯ ಮುಂತಾದ ಹೆಚ್ಚು ಧ್ವನಿ ಮಾಡುವ ಹೆಸರುಗಳ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದನು. 2 ಈಸ್ ದಿ ರೈಟ್ ಆನ್ಸರ್. ಗಾಂಧಾರ ಶಿಲ್ಪಕಲೆ ಅಭಿವೃದ್ಧಿಯಾಗಿದ್ದು ಡ್ಯಾಶ್ ಇವನ ಕಾಲದಲ್ಲಿ? ಕಾನಿಷ್ಕ. ಕಾನಿಷ್ಕ ಕುಶಾನ ರಾಜವಂಶದ ಅತ್ಯಂತ ಮುಖ್ಯ ರಾಜ. ಅವನ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ್. ಅವನು ಕಾನಿಷ್ಕಪುರಂ ಎಂಬ ನಗರವನ್ನು ನಿರ್ಮಿಸಿದ.
1 is the right answer. ಶಕೆಯು ಪ್ರಾರಂಭವಾಗಿದ್ದು ಕ್ರಿಸ್ತ ಶಕ 78ರಿಂದ. ಶಕೆಯ ಸಂಸ್ಥಾಪಕ ಕಾನಿಷ್ಕ. ಇದು ಪ್ರಾರಂಭವಾಗಿದ್ದು ಕ್ರಿಸ್ತ ಶಕ 78ರಿಂದ. ಸೊ 4 is the right answer. ಸುಶ್ರುತ ಸಂಹಿತ ಇದರ ಕುರಿತದ್ದಾಗಿದೆ. ಶಸ್ತ್ರಚಿಕಿತ್ಸೆ. ಚರಕನು ಚರಕ ಸಂಹಿತೆಯನ್ನು ಬರೆದನು. ಅದು ಔಷಧಿಯನ್ನ ಕುರಿತದ್ದಾಗಿದೆ. ಇನ್ನೊಬ್ಬ ವೈದ್ಯಕೀಯ ವಿದ್ವಾಂಸ ಸುಶ್ರುತ ಕಾನಿಷ್ಕನ ಕಾಲಕ್ಕೆ ಸೇರಿದವನು. ಅವನು ಸುಶ್ರುತ ಸಂಹಿತ ಬರೆದ. ಅದು ಶಸ್ತ್ರಚಿಕಿತ್ಸೆಯನ್ನ ಕುರಿತದ್ದಾಗಿದೆ. 2 is the right answer. ರೋಮನ್ ನಮೂನೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ಭಾರತೀಯ ರಾಜ ಯಾರು? ಕುಶಾನರು ರೋಮನ್ ನಮೂನೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದು. 3 is the right answer. ಕಾನಿಷ್ಕನ ಅವಧಿಯಲ್ಲಿ ನಾಣ್ಯಗಳ ಮೇಲೆ ಯಾವ ಲಿಪಿಗಳಿದ್ದವು? ಗ್ರೀಕ್ ಮತ್ತು ಇರಾನಿ. ಕಾನಿಷ್ಕನ ಅವಧಿಯಲ್ಲಿ ನಾಣ್ಯಗಳ ಮೇಲೆ ಗ್ರೀಕ್ ಮತ್ತು ಇರಾನಿ ಲಿಪಿಗಳಿದ್ದವು. 3 is the right answer. ವೈದಿಕ ಯುಗ ಭಾರತದಲ್ಲಿ ಪ್ರಾರಂಭವಾಗಿದ್ದು ಕ್ರಿಸ್ತಪೂರ್ವ 1500ರಲ್ಲಿ. ವೈದಿಕ ಯುಗವು ಕ್ರಿಸ್ತಪೂರ್ವ 1500ರಲ್ಲಿ ಆರ್ಯನ್ನರ ಆಗಮನದೊಂದಿಗೆ ಭಾರತದಲ್ಲಿ ಪ್ರಾರಂಭವಾಯಿತು. ಅವರು ಉತ್ತರ ಭಾರತದ ಬಯಲು ಪ್ರದೇಶಗಳಲ್ಲಿ ವಿಸ್ತರಿಸಿದರು. ಮ್ಯಾಕ್ಸ್ ಮುಲ್ಲರ್ ಈ ಜನಾಂಗವನ್ನು ಆರ್ಯನ್ನರು ಎಂದು ಪರಿಗಣಿಸುವುದನ್ನು ಅಸಂಗತವೆಂದು ನಂಬುತ್ತಾರೆ, ಏಕೆಂದರೆ ವೈಜ್ಞಾನಿಕವಾಗಿ ಆರ್ಯನ್ ಭಾಷೆ ಬಿಟ್ಟರೆ ಬೇರೆ ಏನನ್ನು ಸೂಚಿಸುವುದಿಲ್ಲ. 1 is the right answer. ವೇದ ಪದದ ಅರ್ಥ ಜ್ಞಾನ. ಆರ್ಯನರು ವೇದಗಳ ಆಧಾರದ ಮೇಲೆ ವೇದ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿದರು. ವೇದ ಪದದ ಅರ್ಥ ಜ್ಞಾನ. ಹಿಂದೂಗಳ ದೃಷ್ಟಿಯಲ್ಲಿ ಎಲ್ಲಾ ಜ್ಞಾನಕ್ಕಿಂತ ಉತ್ತಮವಾದದ್ದು ವೇದಜ್ಞಾನ. ಇದು ಶ್ಲೋಕಗಳು, ಸ್ತೋತ್ರಗಳು, ಪ್ರಾರ್ಥನೆ, ಮಂತ್ರಗಳು, ಪ್ರಾರ್ಥನಾ ಮಾಲೆ ಮತ್ತು ತ್ಯಾಗದ ಸೂತ್ರಗಳ ಸಂಗ್ರಹವಾಗಿದೆ. ವೇದಗಳು 4. ಅವುಗಳು ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ. 3 is the right answer. ರಾವಣವಧ ಕೃತಿಯನ್ನು ಬರೆದವರು ಭಾತ್ಸಭಟ್ಟಿ. ರಾವಣವಧ ಕೃತಿಯನ್ನು ಭಾತ್ಸಭಟ್ಟಿ ಬರೆದರೆ ರಘುವಂಶ, ಋತುಸಂಹಾರ, ಮೇಘದೂತ ಬರೆದಿದ್ದು ಕಾಳಿದಾಸ. ಕಾವ್ಯದರ್ಶ ಮತ್ತು ದಶಕುಮಾರ ಚರಿತ ಬರೆದಿದ್ದು ದಂಡಿ. ಕಿರಾತಾರ್ಜುನೀಯಂ ಬರೆದಿದ್ದು ಭಾರವಿ. 2 is the right answer. ಅಮರಸಿಂಹನು ಬರೆದ ಕೃತಿ ವ್ಯಾಕರಣ ಅಮರಕೋಶ. ವಿಕ್ರಮೋರ್ವಶೀಯ ಇದನ್ನು ಬರೆದಿದ್ದು ಕಾಳಿದಾಸ. ಚಂದ್ರ ವ್ಯಾಕರಣ ಚಂದ್ರಗೋಮಿನ್. ಕಾವ್ಯಾಲಂಕಾರ ಬರೆದಿದ್ದು ಭಾಮಹ. ಸೊ 1 is the right answer. ಕ್ರಿಸ್ತಶಕ 606ರಲ್ಲಿ ಕನೌಜದ ರಾಜನಾಗಿ ಅಧಿಕಾರ ಸ್ವೀಕರಿಸಿದ ರಾಜ ಯಾರು? ಹರ್ಷವರ್ಧನ. ಕ್ರಿಸ್ತಶಕ 606ರಲ್ಲಿ ಕನೌಜದ ರಾಜನಾಗಿ ಅಧಿಕಾರ ಸ್ವೀಕರಿಸಿದ್ದು ಹರ್ಷವರ್ಧನ ಮತ್ತು ಇಡೀ ಉತ್ತರ ಭಾರತವನ್ನು ಆಕ್ರಮಿಸಿಕೊಂಡನು. ಅವನು ಉತ್ತರ ಭಾರತದ ಕೊನೆಯ ಮಹಾನ್ ಹಿಂದೂ ರಾಜನಾಗಿದ್ದು ಯುದ್ಧವೀರ ಮಾತ್ರವಲ್ಲದೆ ಕಲೆ ಮತ್ತು ಸಾಹಿತ್ಯಕ್ಕೆ ಉದಾರ ಪ್ರೋತ್ಸಾಹ ನೀಡಿದ್ದ ಮಹಾನ್ ಪರೋಪಕಾರಿ. ಅವನು ಸರ್ವಧರ್ಮಗಳ ಸಹಿಷ್ಣುವಾಗಿದ್ದ. 4 is the right answer. ಪ್ರತಿಹಾರರಲ್ಲಿ ಪ್ರಖ್ಯಾತ ರಾಜ ಮಿಹಿರ ಭೋಜ. 1ನೇ ನಾಗಭಟ್ಟ ಈ ರಾಜವಂಶವನ್ನ ಸ್ಥಾಪಿಸಿದ. ಕನೌಜ ಅವನ ರಾಜಧಾನಿಯಾಗಿತ್ತು. ಪ್ರತಿಹಾರರಲ್ಲಿ ಅತ್ಯಂತ ಪ್ರಖ್ಯಾತ ರಾಜ ಮಿಹಿರ ಭೋಜ. ಅವನು ಕ್ರಿಸ್ತಶಕ 836ರಿಂದ 885ರವರೆಗೆ ರಾಜ್ಯಭಾರ ಮಾಡಿದ. 2 is the right answer. ಚಾಂದೇಲರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಚಾಂದೇಲರು ಬುಂದೇಲಖಂಡ ಪ್ರದೇಶವನ್ನ ಆಳಿದರು. ಬಿ. ಈ ರಾಜವಂಶದ ಕೊನೆಯ ಅರಸನನ್ನು ಕುತುಬುದ್ದೀನ್ ಐಬಕ್ ಸೋಲಿಸಿದ. ಎ ಮತ್ತು ಬಿ ಎರಡೂ ಕೂಡ ಸರಿ. ಚಾಂದೇಲರು ಬುಂದೇಲಖಂಡ ಪ್ರದೇಶವನ್ನ ಆಳಿದರು. ಈ ರಾಜವಂಶದ ಪ್ರಮುಖ ಅರಸರು ದಂಗ ಮತ್ತು ಕೀರ್ತಿವರ್ಮನ್. ಈ ರಾಜವಂಶದ ಕೊನೆಯ ಅರಸನನ್ನು ಕುತುಬುದ್ದೀನ್ ಐಬಕ್ ಸೋಲಿಸಿದ. ಹೀಗೆ ಬುಂದೇಲಖಂಡದಲ್ಲಿ ಚಾಂದೇಲರ ಆಡಳಿತ ಕೊನೆಗೊಂಡಿತು. 3 is the right answer. ಪರಮಾರ ವಂಶದ ಸ್ಥಾಪಕ ಯಾರು? ಉಪೇಂದ್ರ. ಪರಮಾರ ವಂಶದ ಸ್ಥಾಪಕ ಉಪೇಂದ್ರ. ಈ ರಾಜವಂಶದ ಅತ್ಯಂತ ಪ್ರಮುಖನಾದ ರಾಜ ಭೋಜ.
ಅವನು ದೊಡ್ಡದಾದ ಕೆರೆಯನ್ನು ಕಟ್ಟಿಸಿದ. ಸುಮಾರು 250 ಚದರ ಮೈಲಿಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿತ್ತು. ಅದು ಭೋಪಾಲದ ಆಗ್ನೇಯಕ್ಕಿದೆ. 1 ಈಸ್ ದಿ ರೈಟ್ ಆನ್ಸರ್. ಗೋಪಾಲ ಯಾವ ರಾಜವಂಶದ ಮೊದಲ ಅರಸ? ಬಂಗಾಳದ ಪಾಲ. ಗೋಪಾಲ ಕ್ರಿಸ್ತಶಕ 765 ಕ್ರಿಸ್ತಶಕ 769 ಇವನ ಆಳ್ವಿಕೆ. ಬಂಗಾಳದ ಪಾಲ ರಾಜವಂಶದ ಮೊದಲ ಅರಸ. ಗೋಪಾಲನಿಗೆ ಧರ್ಮಪಾಲ ಉತ್ತರಾಧಿಕಾರಿಯಾದ. ಆಳ್ವಿಕೆ ಕ್ರಿಸ್ತಶಕ 769 ಕ್ರಿಸ್ತಶಕ 815. ಅವನು ಸುಮಾರು 4 ದಶಕಗಳ ಕಾಲ ಬಂಗಾಳವನ್ನು ಆಳಿದ. ಅವನು ಬೌದ್ಧ ಧರ್ಮದ ಅನುಯಾಯಿ. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ. 3 ಈಸ್ ದಿ ರೈಟ್ ಆನ್ಸರ್. ತೊಂಡೈ ಮಂಡಲಂನಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿ ಕಾಂಚೀಪುರಂನಲ್ಲಿ ರಾಜಧಾನಿಯನ್ನು ನಿರ್ಮಿಸಿದವರು ಯಾರು? ಪಲ್ಲವರು. ಪಲ್ಲವರು ತೊಂಡೈ ಮಂಡಲಂನಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿ ಕಾಂಚೀಪುರಂನಲ್ಲಿ ರಾಜಧಾನಿಯನ್ನು ನಿರ್ಮಿಸಿದರು. ತೊಂಡೈ ಮಂಡಲಂ ಅನ್ನು ಕ್ರಿಸ್ತಶಕ 10ನೇ ಶತಮಾನದ ಆರಂಭದಲ್ಲಿ ಸಾಮ್ರಾಜ್ಯಶಾಹಿ ಚೋಳರು ಕೈವಶ ಮಾಡಿಕೊಳ್ಳುವ ತನಕ ಪಲ್ಲವರ ಆಡಳಿತ ಮುಂದುವರಿಯಿತು. 2 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಪಲ್ಲವ ಅರಸರು ಯಾರಲ್ಲ? ವಿಜಯಾಲಯ. ಮಹೇಂದ್ರ ವರ್ಮನ್ 1 ಅಂದರೆ 1ನೇ ಮಹೇಂದ್ರ ವರ್ಮನ್, 2ನೇ ನರಸಿಂಹವರ್ಮನ್, ಶಿವಸ್ಕಂದ ವರ್ಮನ್ ಇವರು ಪಲ್ಲವ ಅರಸರು. ಆದರೆ ವಿಜಯಾಲಯ ಚೋಳ ಸಾಮ್ರಾಜ್ಯದ ಸಂಸ್ಥಾಪಕ. 3 ಈಸ್ ದಿ ರೈಟ್ ಆನ್ಸರ್. ಗುಹಾ ದೇವಾಲಯಗಳು ಎಲ್ಲಿ ಕಂಡುಬರುತ್ತವೆ? ಮೇಲಿನ ಎಲ್ಲ ಅಂದರೆ ಅಜಂತ, ಎಲ್ಲೋರ ಹಾಗೂ ನಾಸಿಕ್ನಲ್ಲಿ ಗುಹಾ ದೇವಾಲಯಗಳು ಕಂಡುಬರುತ್ತವೆ. ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲುಗಳಲ್ಲಿ ಚಾಲುಕ್ಯರ ರಚನಾತ್ಮಕ ದೇವಾಲಯಗಳು ಅಸ್ತಿತ್ವದಲ್ಲಿವೆ. ಚಾಲುಕ್ಯರ ಕಾಲದಲ್ಲಿ ಗುಹಾ ದೇವಾಲಯದ ವಾಸ್ತುಶಿಲ್ಪ ಕೂಡ ಪ್ರಖ್ಯಾತವಾಗಿದೆ. ಈ ಗುಹಾ ದೇವಾಲಯಗಳು ಅಜಂತ, ಎಲ್ಲೋರ ಮತ್ತು ನಾಸಿಕ್ನಲ್ಲಿ ಕಂಡುಬರುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಏಕಶಿಲೆಯ ಕೈಲಾಸ ಮಂದಿರವನ್ನು ಎಲ್ಲೋರದಲ್ಲಿ ನಿರ್ಮಿಸಿದವನು ಯಾರು? 1ನೇ ಕೃಷ್ಣ. 1ನೇ ಕೃಷ್ಣ ಭವ್ಯವಾದ ಕಲ್ಲಿನ ಕೆತ್ತನೆಯ ಏಕಶಿಲೆಯ ಕೈಲಾಸ ಮಂದಿರವನ್ನು ಎಲ್ಲೋರದಲ್ಲಿ ನಿರ್ಮಿಸಿದ. ಎಲ್ಲೋರ ಮತ್ತು ಎಲಿಫೆಂಟಾದಲ್ಲಿ ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿ ಕಾಣಸಿಗುತ್ತವೆ. 3 ಈಸ್ ದಿ ರೈಟ್ ಆನ್ಸರ್. ಮುಡಿಕೊಂಡನ್, ಗಂಗೈಕೊಂಡನ್ ಎಂದು ಬಿರುದಾಂಕಿತರಾಗಿದ್ದವರು? 1ನೇ ರಾಜೇಂದ್ರ. 1ನೇ ರಾಜೇಂದ್ರ ಅನೇಕ ಬಿರುದುಗಳನ್ನು ಪಡೆದಿದ್ದ. ಅವುಗಳಲ್ಲಿ ಪ್ರಖ್ಯಾತವಾದದ್ದು ಮುಡಿಕೊಂಡನ್, ಗಂಗೈಕೊಂಡನ್, ಕದರಂಕೊಂಡನ್ ಮತ್ತು ಪಂಡಿತ ಚೋಳನ್. ಚೋಳ ರಾಜರಲ್ಲಿ ಅತ್ಯಂತ ಪ್ರಬಲನಾದವನು 1ನೇ ರಾಜ ಮತ್ತು ಅವನ ಪುತ್ರ 1ನೇ ರಾಜೇಂದ್ರ. 1 ಈಸ್ ದಿ ರೈಟ್ ಆನ್ಸರ್. ವಿಮಾನ ಗೋಪುರ ಶೈಲಿ ಯಾರ ದೇವಾಲಯಗಳ ಪ್ರಮುಖ ಲಕ್ಷಣವಾಗಿದೆ? ಚೋಳ ದೇವಾಲಯಗಳ ಮುಖ್ಯ ಲಕ್ಷಣ ವಿಮಾನ ಗೋಪುರ ಶೈಲಿ. ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿಯ ಕಲೆ ಮತ್ತು ವಾಸ್ತುಶಿಲ್ಪ ಪರಿಪೂರ್ಣ ರೂಪ ಪಡೆಯಿತು. ರಾಜರಾಜ ಚೋಳ ತಂಜಾವೂರಿನಲ್ಲಿ ಪ್ರಖ್ಯಾತ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದ. ಇದನ್ನು ದೊಡ್ಡ ದೇವಸ್ಥಾನ ಎಂದು ಕೂಡ ಕರೆಯಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕಾಂಚೀಪುರಂನಲ್ಲಿ ಪ್ರಖ್ಯಾತ ವೈಕುಂಠ ಪೆರುಮಾಳ್ ದೇವಾಲಯವನ್ನು ಯಾರು ನಿರ್ಮಿಸಿದರು? 2ನೇ ನಂದಿವರ್ಮ. 2ನೇ ನಂದಿವರ್ಮನ್ ಕಾಂಚೀಪುರಂನಲ್ಲಿ ಪ್ರಖ್ಯಾತ ವೈಕುಂಠ ಪೆರುಮಾಳ್ ದೇವಾಲಯವನ್ನು ನಿರ್ಮಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.